Today, discussion about borderline personality disorder. Borderline personality disorder is a type of personality disorder. A person with BPD experiences intense emotions, poor self-image, and impulsive behavior. Another characteristic symptoms of the condition is a lack of stability in personal relationship. ಈ ಬಾರ್ಡರ್ ಲೈನ್ ಅಂತಕ್ಕಂಥ ಒಂದು ವ್ಯಕ್ತಿತ್ವ ವಿಕಾರನ ನಾವು ಅಂತಿಮ ಸೀಮಾ ರೇಖೆ ವ್ಯಕ್ತಿತ್ವ ವಿಕಾರ ಅಂತ ಕರಿತೀವಿ. ಈ ಅಂತಿಮ ಸೀಮಾ ರೇಖಾ ವ್ಯಕ್ತಿತ್ವ ವಿಕಾರವನ್ನು ನಾವೇ ಹೇಳ್ತೀವಿ ಅಂದರೆ ಇದು ಒಂದು ವ್ಯಕ್ತಿತ್ವ ವಿಕಾರದ ಒಂದು ಬಗೆಯಾಗಿದ್ದು ಎ ಪರ್ಸನ್ ವಿತ್ ಬಿ ಪಿ ಟಿ ಯಾರು ಈ ಒಂದು ರೋಗಕ್ಕೊಳಗಾಗಿರ್ತಾವನ್ನ ಎಕ್ಸ್ಪೀರಿಯನ್ಸ್ನ ನೋಡಿದಾಗ ಇಂಟೆನ್ಸಿವ್ ಎಮೋಷನ್ಸ್ ಆತನ ಭಾವನೆ ಎಮೋಷನ್ಸ್ ಉದ್ವೇಗ ಸ್ಥಿತಿಯನ್ನು ಪೂರ್ ಸೆಲ್ಫ್ ಇಮೇಜ್ ಅವರ ಸೆಲ್ಫ್ ಇಮೇಜ್ ಏನಾಗುತ್ತೆ ತುಂಬ ಕೆಳಮಟ್ಟದ್ದಾಗಿರುತ್ತೆ ಆ್ಯಂಡ್ ಇಂಪಲ್ಸಿವ್ ಬಿಹೇವಿಯರ್ ಅವರ ಒಂದು ವರ್ತನೆಯಲ್ಲೂ ತುಂಬ ವಿಕಾರ ಕಾಣ್ತೀವಿ. ಅನದರ್ ಕ್ಯಾರೆಕ್ಟರಿಸಮ್ ಸಿಂಪ್ಟಮ್ಸ್ ಆಫ್ ಕಂಡೀಷನ್ ಈಸ್ ಎ ಲ್ಯಾಕ್ ಆಫ್ ಸ್ಟೆಬಿಲಿಟಿ ಅವ್ರಿಗೆ ಆ ಒಂದು ಸ್ಥೈರ್ಯ ಅಥವಾ ಆತ್ಮಸ್ಥೈರ್ಯ ಅಂತಕ್ಕಂಥವರಲ್ಲಿ ತುಂಬ ಕಡಿಮೆ ಇರುತ್ತೆ ಇನ್ ಪರ್ಸನಲ್ ರಿಲೇಷನ್ಶಿಪ್. ದ ಟರ್ಮ್ ಬಾರ್ಡರ್ ಲೈನ್ ಒರಿಜಿನಲಿ came into use when clinician thought of the person as being on the border between having neurosis and psychosis, as people with a diagnosis of BPD experience elements of both. ಯಾರಿಗೆ ಒಂದು ಬಾರ್ಡರ್ ಲೈನ್ ಒಂದು ಲೈನಲ್ಲಿ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಒಳಗಾಗಿರ್ತಾರೋ ಅವರು ಕ್ಲೈಂಟ್ಸ್ ಅಥವಾ ಸೈಕೋಸಿಸ್ ಮತ್ತು ನ್ಯೂರೋಸಿಸ್ ಹೋಗ್ಬಿಟ್ಟಂಥ ನಡುವೆ ಇರ್ತಕ್ಕಂಥ ರೋಗಗಳನ್ನು ಸಂಬಂಧಪಟ್ಟಂಥ ಕ್ಯಾರೆಕ್ಟರೈಸ್ನ ಹೊಂದಿರ್ತಾರೆ, ಆ ಒಂದು ಆಲೋಚನೆಗಳನ್ನು ಹೊಂದಿರ್ತಾರೆ. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆರ್ NIMH ಸಜೆಸ್ಟ್ ದಟ್ ಅರೌಂಡ್ 1.4% ಆಫ್ ಅಡಲ್ಟ್ಸ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾವ್ BPD. ಹಿಸ್ಟಾರಿಕಲಿ BPD ಹ್ಯಾಸ್ ಬೀನ್ ಡಿಫಿಕಲ್ಟ್ ಟು ಟ್ರೀಟ್. ಅಂದರೆ ಐತಿಹಾಸಿಕವಾಗಿ ನೋಡಿದಾಗ ಏನಾಗುತ್ತೆ ಅಂದರೆ ಬಾರ್ಡರ್ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ಸ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ. ಹೌಎವರ್ ದ NIMH ಸೇ ದಟ್ ನ್ಯೂ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಕ್ಯಾನ್ ರೆಡ್ಯೂಸ್ ದ ಸಿಂಪ್ಟಮ್ಸ್ ಆ್ಯಂಡ್ ಇಂಪ್ರೂವ್ ದ ಪರ್ಸನ್ ಕ್ವಾಲಿಟಿ ಆಫ್ ಲೈಫ್. ಅಂದರೆ ಇದನ್ನು ವಾಸಿ ಮಾಡೋಕ್ಕಾಗದೆ ಹೋದರೂ ಸಮೇತ ಅದಕ್ಕೆ ಹೆಚ್ಚಾಗ್ತಕ್ಕಂಥ ಅಥವಾ ಕಾಣ್ತಕ್ಕಂಥ ಸಿಂಪ್ಟಮ್ಸ್ನ ಮತ್ತು ಅವರ ಪರ್ಸನಲ್ ಅಥವಾ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡಲಿಕ್ಕೆ ಅನ್ನು ಸಹಕಾರಿಯಾಗುತ್ತೆ. ದಿಸ್ ಆರ್ಟಿಕಲ್ ಪ್ರೊವೈಡ್ಸ್ an overview of BPD including its causes, symptoms, diagnosis and treatment options. BPD is a complex mental health condition characterized by difficulties with emotions and self-image, unstable personal relationship and impulsive behavior. BPD is a cluster B personality disorder. ಈ BPD ಈಸ್ ಎ ಕಾಂಪ್ಲೆಕ್ಸ್ ಮೆಂಟಲ್ ಹೆಲ್ತ್ ಕಂಡೀಷನ್ ಅಂದರೆ ಇದರ ಒಂದು ಸಂಕೀರ್ಣವಾದಂಥ ಮಾನಸಿಕ ಆರೋಗ್ಯದ ಒಂದು ಪ್ರಮುಖ ಲಕ್ಷಣಗಳನ್ನು ನೋಡಿದಾಗ ಇವರಲ್ಲಿ ಅನ್ಸ್ಟೇಬಲ್ ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ, ಆಮೇಲೆ ಎಮೋಷನ್ ಸೆಲ್ಫ್ ಇಮೇಜಲ್ಲಿ ತುಂಬ ಡಿಫಿಕಲ್ಟೀಸನ್ನು ಕಾಣ್ತೀವಿ, ಹಾಗೆ ಆ್ಯಂಡ್ ಇಂಪಲ್ಸಿವ್ ಬಿಹೇವಿಯರ್ನ ನಾವು ನೋಡ್ತೀವಿ. ದಿಸ್ ಈಸ್ ಎ ಗ್ರೂಪ್ ಆಫ್ ಡಿಸಾರ್ಡರ್ಸ್ ದಟ್ ಎಫೆಕ್ಟ್ಸ್ ಎ ಪರ್ಸನ್ಸ್ ಎಮೋಷನಲ್ ಫಂಕ್ಷನಿಂಗ್ and lead to behavior that others see as extreme or irrational. Extreme and irrational behaviorನ ನಾವು ಕಾಣ್ತೀವಿ. ಕಾಮನ್ ಚಾಲೆಂಜಸ್ ಇನ್ BPD ಏನು ನಾವು ಕಾಮನ್ ಚಾಲೆಂಜಸ್ನ ಕಾಣ್ತೀವಿ? ಇನ್ಸ್ಟೆಬಿಲಿಟಿ ಇನ್ ರಿಲೇಷನ್ಶಿಪ್ ವಿತ್ ಅದರ್ಸ್, ಸ್ಟೇಬಲ್ ಆಗಿ ಇರೋದಿಲ್ಲ ಬೇರೆಯವ್ರ ಜೊತೆ ರಿಲೇಷನ್ಶಿಪ್. ಇಂಟೆನ್ಸಿವ್ ಎಮೋಷನ್ಸ್ ಸಚ್ ಆ್ಯಸ್ ಆ್ಯಂಗರ್ ಆ್ಯಂಡ್ ಲೋ ಮೂಡ್, ಕೋಪ ಮತ್ತು ತುಂಬ ಮೂಡ್ ಕಡಿಮೆ ಇರುತ್ತೆ. ಸಡನ್ ಶಿಫ್ಟ್ಸ್ ಇನ್ ಸೆಲ್ಫ್ ಇಮೇಜ್ ಮೀನ್ಸ್ ರಿಗಾರ್ಡಿಂಗ್ ವ್ಯಾಲ್ಯೂಸ್ ಆರ್ ಕೆರಿಯರ್ ಪ್ಲ್ಯಾನ್ಸ್ ಫಾರ್ ಎಕ್ಸಾಂಪಲ್. ಇಂಪಲ್ಸಿವ್ ಆ್ಯಂಡ್ ಡ್ಯಾಮೇಜಿಂಗ್ ಬಿಹೇವಿಯರ್ಸ್ ವಿಚ್ ಕ್ಯಾನ್ ಇನ್ಕ್ಲೂಡ್ ಸಬ್ಸ್ಟೆನ್ಸ್ ಮಿಸ್ಯೂಸ್ ಆರ್ ಇಂಪಲ್ಸಿವ್ ಸ್ಪೆಂಡಿಂಗ್. ಸೆಲ್ಫ್ ಹಾರ್ಮ್ ಆ್ಯಂಡ್ ಫಾರ್ ಸಮ್ ಪೀಪಲ್ ಸೂಸೈಡಿಯಲ್ ಥಾಟ್ಸ್ ಆರ್ ಆ್ಯಕ್ಷನ್ಸ್. ಸೈನ್ ಆಫ್ ಸಿಂಪ್ಟಮ್ಸ್ ಏನಿದು? ಸೈನ್ ಆಫ್ ಸಿಂಪ್ಟಮ್ಸಲ್ಲಿ ಫ್ರ್ಯಾಂಟಿಕ್ ಎಫರ್ಟ್ಸ್ ಆಫ್ ಅವಾಯ್ಡ್ ಬೀಯಿಂಗ್ ಅಬಾಂಡೆಡ್ ಬೈ ಫ್ರೆಂಡ್ಸ್ ಆರ್ ಫ್ಯಾಮಿಲಿ,
unstable and intense personal relationship that shift between extreme adoration and extreme dislike. A persistently unstable self-image or sense of self, such as sudden shifts in values, career path, types of friends or sexuality, ಇದರಲ್ಲೆಲ್ಲ ಏನಾಗಿರುತ್ತೆ ಅವರಲ್ಲಿ ಅನ್ಸ್ಟೆಬಿಲಿಟಿಯನ್ನು ಕಾಣ್ತೀವಿ. ಇಂಪಲ್ಸಿವ್ ಡ್ಯಾಮೇಜಿಂಗ್ ಬಿಹೇವಿಯರ್ ಸಚ್ ಆಸ್ ಸಬ್ಸ್ಟೆನ್ಸ್ ಮಿಸ್ಯೂಸ್, ಸೆಕ್ಷುಯಲ್ ಆ್ಯಕ್ಟಿವಿಟಿ, ಅನ್ಸೇಫ್ ಡ್ರೈವಿಂಗ್ ಆರ್ ಬೀಯಿಂಗ್ ಈಟಿಂಗ್, ಅಂದರೆ ತುಂಬ ಬೇಗ ಅವಸರವಾಗಿ ತಿಂತಕ್ಕಂಥದ್ದು, ಅನ್ಸೇಫ್ ಆದ ಡ್ರೈವಿಂಗ್ ಮಾಡ್ತಕ್ಕಂಥದ್ದು, ಸೆಕ್ಷುವಲ್ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಸೆಲ್ಫ್ ಹಾರ್ಮಿಂಗ್ ಬಿಹೇವಿಯರ್ ಆ್ಯಂಡ್ ಫಾರ್ ಸಮ್ ಪೀಪಲ್ ಸೂಸೈಡಲ್ ಥಾಟ್ಸ್ ಆರ್ ಆ್ಯಕ್ಷನ್ಸ್. ಕೆಲವರು ಏನು ಮಾಡ್ತಾರೆ, ಅವರ ವರ್ತನೆಗಳೇನಾಗಿರುತ್ತೆ ಅಂದರೆ ಆತ್ಮಹತ್ಯೆಗೆ ಸಂಬಂಧಿಸಿದಂಥ ಆಲೋಚನೆಗಳನ್ನು ಮತ್ತು ಇದನ್ನು ಹೆಚ್ಚಾಗಿ ಕಾಣ್ತೀವಿ. ಇಂಟೆನ್ಸಿವ್ ಮೂಡ್ಸ್ ಸಚ್ ಆಸ್ ಎಕ್ಸ್ಟ್ರೀಮ್ ಲೋ ಮೂಡ್, ಇರಿಟಬಿಲಿಟಿ ಆರ್ ಆಂಗ್ಸೈಟಿ ದಟ್ lasts for a few hours to a few days. Chronic feelings of empathiness, extreme anger, difficulty controlling anger, severe feelings of disassociation, which means feelings disconnected, stress-related paranoid thoughts. ಈ ಒತ್ತಡಕ್ಕೆ ಸಂಬಂಧಿಸಿದಂಥ ಪ್ಯಾರನಾಯ್ಡ್ ಆಲೋಚನೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಸಿವಿಯರ್ ಫೀಲಿಂಗ್ಸ್ ಆಫ್ ಡಿಸ್ಅಸೋಸಿಯೇಷನ್, ವಿಚ್ ಮೀನ್ಸ್ ಫೀಲಿಂಗ್ ಡಿಸ್ಕನೆಕ್ಟೆಡ್. ಇಂಪಲ್ಸಿವ್ ಬಿಹೇವಿಯರಲ್ಲಿ ಏನಾಗುತ್ತೆ, ರಿಸ್ಕಿ ಸೆಕ್ಷುಯಲ್ ಆ್ಯಕ್ಟಿವಿಟಿ, ಸಬ್ಸ್ಟೆನ್ಸ್ ಮಿಸ್ಯೂಸ್, ಎಕ್ಸ್ಕ್ಯೂಸಿವ್ ಸ್ಪೆಂಡಿಂಗ್, ಗ್ಯಾಮ್ಲಿಂಗ್, ಅನ್ಸೇಫ್ ಡ್ರೈವಿಂಗ್. ಈ ರಿಸ್ಕಿ ಸೆಕ್ಷುಯಲ್ ಆ್ಯಕ್ಟಿವಿಟೀಸ್ ಅಂದರೆ ಅಸಹಜವಾದಂಥ ಮತ್ತು ಆರೋಗ್ಯಕ್ಕೆ ಹಾನಿಕರವಾದ ರೀತಿಯಲ್ಲಿ ಸೆಕ್ಷುಯಲ್ ಆ್ಯಕ್ಟಿವಿಟೀಸ್ ತೊಡಗತಕ್ಕಂಥದ್ದು. ಸಬ್ಸ್ಟೆನ್ಸ್ ಅಬ್ಯೂಸ್, ಯಾವ್ದಾದ್ರೂ ಮಾದಕ ವಸ್ತುಗಳಿಗೆ ಬಲಿಯಾಗ್ತಕ್ಕಂಥದ್ದು. ಎಕ್ಸೆಸಿವ್ ಪೆಂಡಿಂಗ್, ತುಂಬ ಯಾವಾಗಲೂ ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು. ಗ್ಯಾಮ್ಲಿಂಗ್ ಅಥವಾ ಏನು ಸ್ಪಿಟ್ ಅಥವಾ ಏನು ಆಡೋದು ಅಂತಾರಲ್ಲ ಅದು. ಮತ್ತು ಅನ್ಸೇಫ್ ಡ್ರೈವಿಂಗ್, ಯಾವುದೇ ವೆಹಿಕಲ್ ಆಗಿರ್ಬೋದು, 4 ವೀಲರ್ 2 ವೀಲರ್ ಆಗ್ಬೋದು, ಅದರ ಡ್ರೈವಿಂಗ್ ಏನಾಗುತ್ತೆ ಅನ್ಸೇಫ್ ಆಗಿರೋದನ್ನು ನಾವು ಕಾಣ್ತೀವಿ. ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು. ವಾಟ್ ಆರ್ ದ ಕಾಸಸ್ ಆಫ್ ಬಾರ್ಡರ್ಲೈನ್ ಪರ್ಸನಾಲಿಟಿ ಡಿಸಾರ್ಡರ್? Some people may be genetically predisposed to developing BPD with certain environmental factors increasing the risk. Experts have identified 3 factors as likely to play a part in the development of BPD. Genetic, environmental factors and ನ್ಯೂರಾಲಜಿಕಲ್ ಫ್ಯಾಕ್ಟರ್ಸ್. ಈ ಪ್ರಮುಖವಾಗಿ 3 ಜೆನೆಟಿಕ್ಸು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು ಆ್ಯಂಡ್ ನ್ಯೂರಾಲಜಿಕಲ್ ಫ್ಯಾಕ್ಟರ್ಸ್ ಇದಕ್ಕೆ ಪ್ರಮುಖವಾದಂಥ ಕಾಜ್ ಆಗಿರುತ್ತೆ. ಬಟ್ ಡಯಾಗ್ನೋಸಿಸ್ ಏನು? BPD is difficult to diagnose because it is symptoms overlap with those of other mental health conditions. Individual causes can also vary greatly. Mental health professionals can diagnose BPD following a thorough psychological evaluation, during which they ask about the person's clinical history and their symptoms. ಈ ಮಾನಸಿಕ ಆರೋಗ್ಯದ ಪ್ರೊಫೆಷನಲ್ಸ್ನ ಮತ್ತು ಡಯಾಗ್ನೋಸ್ ಮಾಡಿದಾಗ ಏನಾಗುತ್ತೆ, ಸೈಕಾಲಜಿಕಲ್ ಇವ್ಯಾಲ್ಯೂಯೇಷನ್ಸ್ನ ಮಾಡ್ತಾ ಹೋಗ್ತಾರೆ. ದೇ ಆಸ್ಕ್ ಅಬೌಟ್ ದ ಪರ್ಸನ್ಸ್ ಕ್ಲಿನಿಕಲ್ ಹಿಸ್ಟ್ರಿ, ಯಾರು ಆ ಮಾನಸಿಕ ರೋಗಕ್ಕೊಳಗಾಗಿರ್ತಾರೋ ಅವರ ಚಿಕಿತ್ಸೆ ಸಂಬಂಧಪಟ್ಟಂಥ ಸಂಗತಿ ಅಧ್ಯಯನವನ್ನು ಮತ್ತು ಆತನ ಸಿಂಪ್ಟಮ್ಸ್ನ ಕಲೆ ಹಾಕ್ತಾರೆ. ಆ್ಯಸ್ BPD ಶೇರ್ಸ್ ಸಮ್ ಸಿಂಪ್ಟಮ್ಸ್ ವಿತ್ ಸೆವರಲ್ ಅದರ್ ಕಂಡೀಷನ್ಸ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ವಿಲ್ ನೀಡ್ ಟು ರೂಲ್ ದೀಸ್ ಔಟ್ ಬಿಫೋರ್ ಬೀಯಿಂಗ್ ಏಬಲ್ ಟು ಮೇಕ್ ಎ ಫರ್ಮ್ BPD ಡಯಾಗ್ನೋಸಿಸ್. ಏನು ಈ BPD ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ ನೋಡ್ತೀವೋ ಅದಕ್ಕೆ ಸಂಬಂಧಿಸಿದಂಥ ಕೆಲವು ಕಂಡೀಷನ್ಸು ಮೆಂಟಲ್ ಪ್ರೊಫೆಷನಲ್ಸ್ ಅವರೇ ಮಾಡ್ತಾರೆ, ಅದನ್ನು ರೂಲ್ಸ್ ಪ್ರಕಾರ ಟ್ರೀಟ್ಮೆಂಟ್ನ ಕೊಡ್ತಾರೆ. ಹಾಗಾದರೆ ಈ ಟ್ರೀಟ್ಮೆಂಟ್ಸ್ ಏನೇನು? 3 ಪ್ರಮುಖವಾಗಿ. ಒಂದು ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ, ಇದನ್ನು CBT ಅಂತ ಕರೀತಾರೆ. ವರ್ಕಿಂಗ್ ವಿತ್ ಎ ಥೆರಪಿಸ್ಟ್, ಎ ಪರ್ಸನ್ ಕ್ಯಾನ್ ಬಿಕಮ್ ಅವೇರ್ ಆಫ್ ಎನಿ ನೆಗೆಟಿವ್ ಆರ್ ಇನ್ಎಫೆಕ್ಟಿವ್ ಫಾರ್ಮ್ಸ್ ಆಫ್ ಥಿಂಕಿಂಗ್, ಅಲೋಯಿಂಗ್ ದೆಮ್ ಟು ವ್ಯೂ ಚಾಲೆಂಜಿಂಗ್ ಸಿಚುಯೇಷನ್ಸ್ ಮೋರ್ ಕ್ಲಿಯರ್ಲಿ.
ಡಯಾಲೆಕ್ಟಿಕಲ್ ಬಿಹೇವಿಯರ್ ಥೆರಪಿ DBT ಅಂತ ಕರೀತಾರೆ ಇದನ್ನು. ಪೀಪಲ್ ಕ್ಯಾನ್ ಯೂಸ್ ಎ ಸ್ಕಿಲ್ ಬೇಸ್ಡ್ ಅಪ್ರೋಚ್ ಅಲಾಂಗ್ ಸೈಡ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಡಿಟೇಟಿವ್ ಎಕ್ಸರ್ಸೈಸ್ನ ಮಾಡ್ತಕ್ಕಂಥದ್ದು ಟು ಲರ್ನ್ ಹೌ ಬೆಸ್ಟ್ ಟು ರೆಗ್ಯುಲೇಟ್ ಎಮೋಷನ್ಸ್ ಆರ್ ಟಾಲರೇಟ್ ಡಿಸ್ಟ್ರೆಸ್ ಮತ್ತು ಎಮೋಷನ್ನ ಟಾಲರೇಟ್ ಮಾಡಲಿಕ್ಕೆ ಇದನ್ನು ಬೆಸ್ಟ್ ಒಂದು ಥೆರಪಿ ಆಗಿದೆ. ಸ್ಕೀಮಾ ಫೋಕಸ್ಡ್ ಥೆರಪಿ SFT ಬೇಸ್ಡ್ ಆನ್ ದ ಐಡಿಯಾ ಬಟ್ BPD ಕಮ್ಸ್ ಫ್ರಮ್ ಡಿಸ್ಫಂಕ್ಷನಲ್ ಸೆಲ್ಫ್ ಇಮೇಜ್ ಫೋಕಸಸ್ ಆನ್ ರಿಫಾರ್ಮಿಂಗ್ ಹೌ ದ ಪರ್ಸನ್ ವೀವ್ ದೆಮ್ಸೆಲ್ವ್ಸ್. ಹೇಗೆ ವ್ಯಕ್ತಿಯನ್ನು ಈ ಒಂದು ಚಿಕಿತ್ಸೆಯಿಂದ ಹೊರಪಡಿಸ್ತಕ್ಕಂಥದ್ದು ಡಿಸ್ಫಂಕ್ಷನಲ್ ಸೆಲ್ಫ್ ಇಮೇಜನ್ನು ಹೇಗೆ ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಮೆಟಾಲೈಸೇಷನ್ ಬೇಸ್ಡ್ ಥೆರಪಿ. ಮೆಟಾಲೈಸೇಷನ್ ಥೆರಪಿನಲ್ಲಿ ಏನಾಗುತ್ತೆ ಅಂದರೆ ದಿಸ್ ಈಸ್ ಎ ಫಾರ್ಮ್ of a talk therapy that helps people identify their own thoughts and separate them of those of people around them. ಈ ಒಂದು ಇದರಲ್ಲಿ ಏನು ಮಾಡ್ತಾರೆ, ವ್ಯಕ್ತಿಯ ಥಾಟ್ಸ್ ಮತ್ತು ಅದರ ಸಪ್ರೇಟ್ಸ್ ಏನಿರುತ್ತಲ್ಲ ಅದನ್ನು ಒಂದು ಐಡಿಯಾಸ್ ಏನು ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಟ್ರಾನ್ಸ್ಫರೆನ್ಸ್ ಫೋಕಸ್ಡ್ ಸೈಕೋಥೆರಪಿ. ದಿಸ್ ಅಪ್ರೋಚ್ ಯೂಸ್ ದ ಡೆವಲಪಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ ಆ್ಯಂಡ್ ದೇರ್ ಥೆರಪಿಸ್ಟ್ to help the person understand their emotions and interpersonal difficulties. ಆ ವ್ಯಕ್ತಿಯನ್ನು ಏನು ಮಾಡೋದು, ರೋಗಿಯನ್ನು ಅರ್ಥ ಮಾಡಿಕೊಂಡು ಅವ್ನ ನಂಬಿಕೆ ಬರೆಸೋ ಥರ ಏನು ಮಾಡ್ತಾರೆ ಥೆರಪಿಸ್ಟ್ ಏನು ಮಾಡ್ತಾರೆ, ಹೆಲ್ಪ್ ದ ಪರ್ಸನ್ ಅಂಡರ್ಸ್ಟ್ಯಾಂಡ್ ದೇರ್ ಎಮೋಷನ್ಸ್. ಆ ರೋಗಿಯ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು, ಇಂಟರ್ಪರ್ಸನಲ್ ಡಿಫಿಕಲ್ಟೀಸ್ನ ಅರ್ಥ ಮಾಡ್ಕೊಳ್ಳೋದನ್ನ ಮಾಡ್ತಾರೆ. ಸಿಸ್ಟಮ್ ಟ್ರೈನಿಂಗ್ ಫಾರ್ ಎಮೋಷನಲ್ ಪ್ರಿಡಿಕ್ಟಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ದಿಸ್ ಈಸ್ ಎ ಫಾರಮ್ ಆಫ್ ಗ್ರೂಪ್ ಥೆರಪಿ led by a social worker that is extended to supplement other forms of treatment. Medication ಏನಪ್ಪ ಅಂದರೆ, there is no medication currently available that can cure the condition itself, but clinicians can prescribe certain medications to treat issues that occur alongside BPD. Thank you.